ನಮಸ್ಕಾರ. ಜನಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾರತದೊಳಗೆ ಇರ್ತಕ್ಕಂಥ ದ್ವೀಪದೊಳಗೆ ಮೋಸ್ಟ್ ಡೇಂಜರಸ್ ಇರ್ತಕ್ಕಂಥ ಒಂದು ದ್ವೀಪ ಅಂದ್ರೆ ಅಂಡಮಾನ್ ನಿಕೋಬಾರ್ದ ದ್ವೀಪಗಳಲ್ಲಿ ಬರ್ತಕ್ಕಂಥ ಸೆಂಟಿನೆಂಟಲ್ ದ್ವೀಪ. ಈ ಅಂಡಮಾನ್ ನಿಕೋಬಾರ್ ದ್ವೀಪ ಬಂಗಾಳ ಕೊಲ್ಲಿ ಒಳಗೆ ಬರ್ತಕ್ಕಂಥ ಒಂದು ಸಣ್ಣ ದ್ವೀಪ. ಈ ಒಂದು ದ್ವೀಪ ಭಾರತದ ರಕ್ಷಣೆ ಒಳಗಿರ್ತಕ್ಕಂಥ ಒಂದು ಪ್ರದೇಶ. ಇಲ್ಲಿ ಸೆಂಟಿನೆಲಿಸ್ ಅಂತಕ್ಕಂಥ ಜನ ವಾಸವಾಗಿದ್ದಾರೆ. ಇದು ಆ ಒಂದು ಜನಾಂಗದ ಸ್ವಯಂ ಪ್ರೇರಿತವಾಗಿರ್ತಕ್ಕಂಥ ಒಂದು ಪ್ರತ್ಯೇಕವಾದ ಸ್ಥಳೀಯ ಬುಡಕಟ್ಟಿರ್ತಕ್ಕಂಥ ಒಂದು ಜನಾಂಗ ಈ ಒಂದು ಪ್ರದೇಶದೊಳಗೆ ಐತಿ. ಈ ಸೆಂಟಿನೆಲಿಸ್ ಜನಾಂಗ ಸೆಂಟಿನೆಲ್ ಅಂತಕ್ಕಂಥ ಒಂದು ದ್ವೀಪದೊಳಗೆ ಐತಿ. ಇವರನ್ನು ಯಾರೂ ಕೂಡ ಹೊರಗಿನ ಜನ ಅಲ್ಲಿ ಹೋಗಿ ಭೇಟಿಯಾಗೋದಕ್ಕೆ ಕೂಡ ಅನುಮತಿ ಇಲ್ಲ. ಅದೇ ರೀತಿಯಾಗಿ ಅವರು ಕೂಡ ಯಾರನ್ನು ಸಂಪರ್ಕ ಮಾಡೋಕ್ಕೆ ಕೂಡ ಇಚ್ಛೆ ಪಡೋದಿಲ್ಲ. ಈ ಒಂದು ದ್ವೀಪದ ಉದ್ದ 8 ಕಿಲೋಮೀಟ್ರ್, ಸುಮಾರು 8 ಕಿಲೋಮೀಟ್ರ್ ಐತಿ. ಅದೇ ರೀತಿಯಾಗಿ ಅಗಲ ಕೂಡ ಒಂದು 4 ಕಿಲೋಮೀಟ್ರ್ ಐತಿ. ಈ ಅಂಡಮಾನ್ ನಿಕೋಬಾರ ದ್ವೀಪಗಳೊಳಗೆ ಮೂಲ ನಿವಾಸಿಗಳು ಬುಡಕಟ್ಟು ರಕ್ಷಣೆ ನಿಯಂತ್ರಣ ಕಾಯ್ದೆ ಅಂತೇಳಿ ಐತಿ 1956 ಇದ್ರ ಪ್ರಕಾರ ದ್ವೀಪಕ್ಕೆ ಪ್ರಯಾಣ ಮಾಡ್ತಕ್ಕಂಥದ್ದಾಗಿರ್ಬೋದು ಅಂದರೆ ಅಲ್ಲಿ 5 ನಾಟಿಕಲ್ ಮೈಲ್ ಆ ದ್ವೀಪದಿಂದ ಅಂದರೆ ಒಂದು 9 ಕಿಲೋಮೀಟ್ರ್ ಹತ್ತಿರ ಸುಮಾರು ಯಾರಿಗೂ ಕೂಡ ಅಲ್ಲಿ ಹೋಗೋದಕ್ಕೆ ನಿಷೇಧ ಐತಿ. ಅದೇ ರೀತಿಯಾಗಿ ಇವರು ಉಳಿದವರಂತೆ ಸರಿಸುಮಾರು ಯಾವುದೇ ರೀತಿ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿಲ್ಲ ಅಂತೇಳಿ ಕೂಡ ಹೇಳ್ತಾರೆ. ಇಲ್ಲಿ ಭಾರತದ ಒಂದು ನೌಕಾಪಡೆ ಗಸ್ತನ್ನು ತಿರುಗೋದು ಕೂಡ ಐತಿ. ಈ ಒಂದು ದ್ವೀಪ ಹೆಸರಿಗೆ ಮಾತ್ರ ದಕ್ಷಿಣ ಅಂಡಮಾನ್ ಜಿಲ್ಲೆ ಒಳಗೆ ಸೇರ್ಪಡೆ ಐತಿ. ಆದರೆ ಆ ಒಂದು ದಕ್ಷಿಣ ಅಂಡಮಾನ್ ಜಿಲ್ಲೆ ಆಗಿರ್ಬೋದು ಮತ್ತು ಭಾರತ ಸರ್ಕಾರದ ಅಧೀನದೊಳಗಾಗಿರ್ಬೋದು ಯಾರೂ ಕೂಡ ಆ ಒಂದು ಸೆಂಟಿನೆಲ್ ದ್ವೀಪಕ್ಕೆ ಪ್ರವೇಶ ಮಾಡೋಕ್ಕೆ ಯಾರೂ ಕೂಡ ಅಷ್ಟೊಂದು ಧೈರ್ಯ ಮಾಡೋದಿಲ್ಲ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಜನಾಂಗ ಅಲ್ಲಿ ಯಾರಾದರೂ ಬೇರೆ ನಿವಾಸಿಗಳು ಹೋದ್ರಂದ್ರೆ ಅವ್ರ ಮ್ಯಾಗೆ ದಾಳಿ ಮಾಡ್ತಾರೋ, ಬಿಲ್ಲು ಬಾಣಗಳಿಂದ ಮತ್ತು ಬೇರೆ ಬೇರೆ ಆಯುಧಗಳಿಂದ ದಾಳಿ ಮಾಡ್ತಾರೋ. ಈಗ ಜಗತ್ತಿನಾಗಿರ್ತಕ್ಕಂಥ ಒಂದು ಸ್ಟೋನ್ ಏಜ್ ಅಂದರೆ ಈ ಕಲ್ಲಿನ ಯುಗದೊಳಗೆ ಇರತಕ್ಕಂಥ ಜನಾಂಗ ಅಂದ್ರೆ ಈ ಒಂದು ಸೆಂಟಿನೆಲ್ ಒಳಗಿರ್ತಕ್ಕಂಥ ದ್ವೀಪದ ಜನಾಂಗ ಮಾತ್ರ. ಯಾಕಂದ್ರೆ ಅವರು ಬಿಲ್ಲು ಬಾಣ ಈ ಕಲ್ಲಿನ ಆಯುಧಗಳನ್ನು ಬಳಕೆ ಮಾಡೋದು ಐತಿ ಇವಾಗಲೂ ಕೂಡ. ಈ ದ್ವೀಪಗಳು ಸಾಮಾನ್ಯವಾಗಿ ಏಕಾಂಗಿಯಾಗಿ ಉಳಿಬೇಕು ಅನ್ನೋ ಬೈಕ್ ಒಳಗೆ ಗುರುತಿಸ್ಬೇಕು ಅಂತೇಳಿ ಐತಿ. ಇವರು ಹೊರಗಿನವ್ರು ಯಾರಾದರೂ ಕಂಡ್ರೆ ಅಲ್ಲಿರ್ತಕ್ಕಂಥ ಜನಾಂಗ ಅಂಥವ್ರ ವಿರುದ್ಧ ಈಗಾಗಲೇ ಹೇಳಿದಂಗೆ ಬಾಣ ಈಟಿಗಳಿಂದ ದಾಳಿ ಮಾಡ್ತಾರೋ. ದಾಳಿ ಮಾಡಿ ಭಾಳಷ್ಟು ಜನರನ್ನು ಕೊಂದಿರ್ತಕ್ಕಂಥ ಉದಾಹರಣೆಗಳು ಐತಿ. ಆದ್ರೆ ಅವ್ರು ಯಾರನ್ನಾದರೂ ಕೊಂದ್ರಂದ್ರೆ ಭಾರತ ಸರ್ಕಾರ ಅವ್ರ ವಿರುದ್ಧ ಈ ಸೆಂಟಿನೆಲ್ ದ್ವೀಪದ ಒಳಗಡೆ ಇರತಕ್ಕಂಥ ಸೆಂಟಿನೆಲಿಸ್ ಅವ್ರ ವಿರುದ್ಧ ಯಾವುದೇ ಮೊಕದ್ದಮೆಯನ್ನು ಹೂಡುವಂಗಿಲ್ಲ. ಅಂದರೆ ಕೇಸ್ ಯಾವುದೇ ರೀತಿ ಕೊಡುವಂಗಿಲ್ಲ, ಕೊಟ್ಟರು ಕೂಡ ನಡೆಯುವುದಿಲ್ಲ ಅಂತಕ್ಕಂಥ ಮಾತು ಐತಿ. 2018 ನಮ್ಮ ಭಾರತ ಸರ್ಕಾರ ಪ್ರವಾಸೋದ್ಯಮ ಮತ್ತು ಅಭಿವೃದ್ಧಿ ಸಲುವಾಗಿ ಸೆಂಟಿನೆಲಿಸ್ ಸೇರಿದಂಗೆ ಇನ್ನೂ 29 ದ್ವೀಪಗಳ ಏನಿದ್ದಿಲ್ಲ ನಿರ್ಬಂಧಿತ ಪ್ರದೇಶಗಳು ಇದ್ದು ಅದರಲ್ಲೂ ಕೆಲವೊಂದಿಷ್ಟು ಅವುಗಳಿಗೆ ಪರವಾನಗಿಯನ್ನು ಕೊಡ್ತಾರೆ. ಯಾಕೆ ಪರವಾನಗಿ ಕೊಡ್ತಾರಂದ್ರೆ ಇಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಮಾನವ ಶಾಸ್ತ್ರಜ್ಞರು ಮತ್ತು ಸಂಶೋಧಕರು ಆ ಸೆಂಟಿನೆಲಿಸ್ಗೆ ಭೇಟಿ ನೀಡಿ ಏನಾದರೂ ಸಂಶೋಧನೆ ಮಾಡಲಿ, ಅವರನ್ನು ಸಂಪರ್ಕ ಮಾಡಲಿ ಅಂತೇಳಿ ಪರವಾನಗಿಯನ್ನು ಭಾರತ ಸರ್ಕಾರ ಕೊಡ್ತೈತಿ. ಸೆಂಟಿನೆಲಿಸ್ ಜನ ತಮ್ಮ ಸಮೀಪ ಬರಲು ಪ್ರಯತ್ನ ಮಾಡಿರ್ತಕ್ಕಂಥ ಜನರ ಮೇಲೆ ಪದೇ ಪದೇ ದಾಳಿ ಮಾಡಿದ ಉದಾಹರಣೆಗಳು ಭಾಳಷ್ಟು ಅದಾವೆ. ಯಾಕಂದರೆ ಸುತ್ತಮುತ್ತಲು ಅಲ್ಲೆಲ್ಲ ಹೊಳದ ದಿಬ್ಬಗಳು ಕೂಡ ಅದಾವೆ ಮತ್ತು ಅಲ್ಲಿ ಹೋಗಿರ್ತಕ್ಕಂಥ ಹಡಗುಗಳು ಆ ಹೊಳದ ದಿಬ್ಬದೊಳಗೆ ಸಿಕ್ಕಾಕೊಂಡು ಜನ ವಾಪಸ್ ಬರೋದಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿಗಳು ಕೂಡ ನಿರ್ಮಾಣ ಆಗಿದ್ದೈತಿ. ಮತ್ತು ಅಲ್ಲಿ ಯಾವುದಾದ್ರೂ ಕಡಿಮೆ ಹಾರ್ತಕ್ಕಂಥ ಹೆಲಿಕಾಪ್ಟರ್ಗಳು ಹೋದವು ಅಂದ್ರೆ ಅವ್ರ ವಿರುದ್ಧ ಆ ಒಂದು ಹೆಲಿಕಾಪ್ಟರ್ಗಳ ಮೇಲೆ ದಾಳಿ ಮಾಡಿದ ಉದಾಹರಣೆಗಳು ಕೂಡ ಅದಾವೆ. ಬಾಣಗಳನ್ನು ಹೊಡೆಯೋದಾಗಿರ್ಬೋದು, ಇಂಥವು ಬಾಣಗಳನ್ನು ಹೊಡೆದ ಓಡಿಸಿದ್ದು ಅದಾವೆ. ಅಲ್ಲಿರ್ತಕ್ಕಂಥ ಬೇರೆ ಜನಾಂಗಗಳನ್ನು ಇಂಥ ದಾಳಿಗಳು ಸಂಭವಿಸಿ ಹಲವಾರು ಜನ ಸಾವಿಗೆ ಕಾರಣವೂ ಕೂಡ ಆಗ್ಯಾರ ಸೆಂಟಿನೆಲಿಸ್ ಜನ.
ಇದೇ ರೀತಿ 2006 ಇಬ್ಬರು ಮೀನುಗಾರರು ತಪ್ಪಿ ಆ ಕಡೆ ಸೆಂಟಿನೆಲ್ಸ್ ದ್ವೀಪ ಕಡೆ ಹೋದಾಗ ಅವರ ಕೈಯೊಳಗೆ ಸಿಗಾಕೊಂಡು ಇಬ್ಬರು ಮರಣ ಹೊಂದಿದ್ದು ಕೂಡ ಐತಿ. ಇದೇ ರೀತಿ 2018 ಅಮೆರಿಕನ್ ಕ್ರಿಶ್ಚಿಯನ್ ಮಿಷನರಿ ಒಬ್ಬ 26 ವರ್ಷದ ಯಾರಂದ್ರೆ ಜಾನ್ ಚೌ ಅಂತಕ್ಕಂಥವು ಈ ದ್ವೀಪ ನಿವಾಸಿಗಳೊಂದಿಗೆ 3 ಬಾರಿ ಪ್ರತ್ಯೇಕವಾಗಿ ಅಕ್ರಮವಾಗಿ ಸಂಪರ್ಕ ಸಾಧಿಸೋದಕ್ಕೆ ಪ್ರಯತ್ನ ಮಾಡಿದ್ದ. ಹೆಂಗತ್ತಂದ್ರೆ ಕೆಲವೊಂದಿಷ್ಟು ಮೀನುಗಾರ ಸಹಾಯ ಪಡ್ಕೊಂಡು ಅವ್ರಿಗೊಂದು 25,000 ರೂಪಾಯಿ ಕೊಟ್ಟ ಅಲ್ಲಿ ದ್ವೀಪಕ್ಕೆ ಬಿಟ್ಟು ಬರೋ ಹಂಗೆ ಅವ್ರನ್ನ ಕೇಳ್ಕೊಂಡಿದ್ದ. ಅವ್ರು ದ್ವೀಪಕ್ಕೆ ಹೋಗಿ ಬಿಟ್ಟು ಬರ್ತಾಯಿದ್ರು. ಆಗ 2 ಬಾರಿ ಹೋಗಿ ಭೇಟಿಯಾಗಿದ್ದ. ಅವಾಗ ಅವ್ನು ಹೇಳ್ತಾ ಇದ್ದ, ಅವನು ಬೈಬಲ್ ತೊಗೊಂಡು ಹೋಗಿ ನಾವು ದೇವರ ಪ್ರತಿನಿಧಿ, ಹೀಗಾಗಿ ನಿಮ್ಮನ್ನು ಸಂಪರ್ಕ ಸಾಧಿಸೋದಕ್ಕೆ ಬಂದೀನಿ ಅಂತ ಹೇಳ್ತಿದ್ದ. ಆದರೆ ಅವರು ದಾಳಿ ಮಾಡೋದಕ್ಕೆ ಪ್ರಯತ್ನ ಮಾಡಂಟ್ಲಿನ ಹೆದರಿ 2 ಬಾರಿ ಹೋಗಿ ವಾಪಸ್ ಬಂದಿದ್ದ. ಆದ್ರೆ 3ನೇ ಬಾರಿ ಆ ಸೆಂಟಿನಲ್ ದ್ವೀಪಕ್ಕೆ ಹೋದವ ಈ ಜಾನ್ ಚೌ ವಾಪಸ್ ಮರಳಿ ಬರಲೇ ಇಲ್ಲ. ಈ ರೀತಿ ಇದ್ದಾಗ ಅಂಡಮಾನ ಮತ್ತು ನಿಕೋಬಾರ್ ದ್ವೀಪದೊಳಗೆ ಇನ್ನೂ ಬೇರೆ ಬೇರೆ ಹಲವಾರು ದ್ವೀಪಗಳಿದಾವಲ್ಲ, ಅದರೊಳಗೆ ವಂಗೆ ಅಂತಕ್ಕಂಥ ಜನಾಂಗಗಳ ಇರ್ತಕ್ಕಂಥ ಒಂದು ದ್ವೀಪ ಸಮೂಹ ಐತಿ. ಆ ಒಂದು ವಂಗೆ ಅಂತಕ್ಕಂಥ ದ್ವೀಪ ಸಮೂಹದೊಳಗೆ ಇರ್ತಕ್ಕಂಥ ಜನಾಂಗ ಈ ಒಂದು ಉತ್ತರ ಸೆಂಟಿನಲ್ ದ್ವೀಪದೊಳಗೆ ಇರ್ತಕ್ಕಂಥ ಸೆಂಟಿನೆಲ್ಸ್ಗಳ ಬಗ್ಗೆ ಮತ್ತು ಅವರ ಅಸ್ತಿತ್ವದ ಬಗ್ಗೆ ಗೊತ್ತಿತ್ತು ಅವ್ರಿಗೆ. ಅದಕ್ಕಂದ್ರೆ ಇಲ್ಲಿ ವಂಗೆ ಜನಾಂಗ ಮತ್ತು ವಾಪಸ್ ಸೆಂಟಿನೆಲಿಸ್ಟ್ಗಳ ಮಧ್ಯೆ ಸಾಂಸ್ಕೃತಿಕವಾಗಿ ಬಹಳಷ್ಟು ಹೋಲಿಕೆ ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ಇವರಿಬ್ಬರಲ್ಲಿ ಸಾಂಸ್ಕೃತಿಕವಾಗಿ ಹೋಲಿಕೆ ಕಂಡು ಬಂದರೂ ಕೂಡ ಇವರಿಬ್ಬರ ಭಾಷೆ ಒಳಗೆ ಅಲ್ಲಿ ಸಮೀಪದೊಳಗಿದ್ರೂ ಇಬ್ಬರ ಭಾಷೆಯಲ್ಲಿ ಯಾವುದೇ ರೀತಿ ಹೋಲಿಕೆ ಇಲ್ಲ. ಯಾಕಂದ್ರೆ ಈ ಸೆಂಟಿನಲ್ ದ್ವೀಪದೊಳಗಿರ್ತಕ್ಕಂಥ ಸೆಂಟಿನೆಲಿಸ್ ಜನಾಂಗದ ಭಾಷೆಯನ್ನು ಯಾರೂ ಕೂಡ ಇನ್ನೂವರೆಗೂ ಅರ್ಥ ಮಾಡ್ಕೊಳ್ಳೋಕೆ ಆಗಿಲ್ಲ. ಬ್ರಿಟಿಷ್ ಸರ್ವೇಯರ್ ಹಿಂದ್ಕೊಂದು ಸರ್ತಿ ಜಾನ್ ರಿಚಿ ಅಂತಕ್ಕಂಥವ 1771 ಈ ಬಹುಸಂಖ್ಯೆಯಲ್ಲಿರ್ತಕ್ಕಂಥ ದ್ವೀಪಗಳನ್ನು ವೀಕ್ಷಣೆ ಮಾಡ್ತಾನೆ. ಯಾಕಂದರೆ ಅಲ್ಲಿ ಹಾದು ಹೋಗುವಾಗ ವೀಕ್ಷಣೆ ಮಾಡ್ತಾನೆ. ಮತ್ತೇನು ಮಾಡ್ತಾನೆ, 1867 ಮಾರ್ಚ್ದೊಳಗೆ ಆ ಒಂದು ಸೆಂಟಿನಲ್ ದ್ವೀಪಕ್ಕೆ ಪ್ರಯಾಣ ಬೆಳೆಸ್ತಾನೆ. ಅದೇ ವರ್ಷ ಮಳೆಗಾಲದ ವೇಳೆಗೆ ಪ್ರಯಾಣ ಬೆಳೆಸ್ತಾನೆ. ಇದಾದ ನಂತರ ಅಲ್ಲಿ ಭಾರತೀಯ ವ್ಯಾಪಾರಿ ಹಡಗು ನೆನೆವ್ ಅಂತಕ್ಕಂಥ ದ್ವೀಪದ ಬಳಿ ದಿಬ್ಬದ ಮೇಲೆ ಆ ಒಂದು ಹಡಗು ಧ್ವಂಸ ಆಗಿರ್ತಕ್ಕಂಥದ್ದು ಕೂಡ ಐತಿ. ಅದರೊಳಗೆ 106 ಜನ ಬದುಕುಳಿದ ಸೆಂಟಿನಲಿಸ್ ದಾಳಿಯನ್ನು ಏನು ಮಾಡ್ತಾರೆ, ಹಿಮ್ಮೆಟ್ಟಿಸ್ತಾರೆ. ಇವರನ್ನು 106 ಜನ ಸೆಂಟಿನಲಿಸ್ ದಾಳಿಯನ್ನು ಎದುರಿಸಿದ್ರಲ್ಲ, ಇವರನ್ನು ನಮ್ಮ ಭಾರತ ಸರ್ಕಾರದ ರಾಯಲ್ ನೇವಿ ಅಂತಕ್ಕಂಥ ರಕ್ಷಣಾ ತಂಡ ರಕ್ಷಣೆಯನ್ನು ಮಾಡಿದ್ದು ಐತಿ. ಇದಕ್ಕಿಂತ ಮುಂಚೆ ಒಬ್ಬ ಬ್ರಿಟಿಷ್ ಅಧಿಕಾರಿ, ಬ್ರಿಟಿಷ್ ಸರ್ಕಾರಿ ಅಧಿಕಾರಿ ಈ ಸೆಂಟಿನಲಿಸ್ರನ್ನು ಸಂಶೋಧಿಸುವ ಆಸೆ ಹೊಂದಿದ್ದ ಪೋರ್ಟ್ಮ್ಯಾನ್ ಅಂತಕ್ಕಂಥವ. ಅವೇನು ಮಾಡ್ತಾನೆ, ಜನವರಿ 1880 ಉತ್ತರ ಸೆಂಟಿನಲ್ ದ್ವೀಪಕ್ಕೆ ತಲುಪಿ ಅಲ್ಲಿರ್ತಕ್ಕಂಥ ಹಳ್ಳಿಗಳನ್ನು ಶೋಧನೆ ಮಾಡಿ ಅಲ್ಲಿ ಕೆಲವು ದಿನಗಳ ಕಾಲ ಇದ್ದ ಅಲ್ಲಿರ್ತಕ್ಕಂಥ 6 ಸೆಂಟಿನೆಲಿಸ್ಟ್ಗಳನ್ನು ಕರ್ಕೊಂಡು ಬರ್ತಾನೋ, ಅಂದರೆ ಕಿಡ್ನ್ಯಾಪ್ ಮಾಡಿ ಕರ್ಕೊಂಡ್ಬರ್ತಾನವ. ಅದರೊಳಗೆ ಇಬ್ಬರು ವೃದ್ಧ ದಂಪತಿಗಳಿದ್ದರು, 4 ಜನ ಮಕ್ಕಳಿದ್ರು. ಈ 4 ಜನ ಮಕ್ಕಳು ಇಬ್ಬರು ವೃದ್ಧ ದಂಪತಿಗಳನ್ನು ಕರ್ಕೊಂಡು ಏನು ಬರ್ತಾನಲ್ಲ, ಆದರೆ ಇವ್ರನ್ನ ಪೋರ್ಟ್ ಬ್ಲೇರಿಗೆ ಕರ್ಕೊಂಬಂದಿರ್ತಾನೋ. ಆದ್ರೆ ಪೋರ್ಟ್ ಬ್ಲೇರಿಗೆ ಕರ್ಕೊಂಡು ಬಂದ ನಂತರ ಅವರು ಬಹುಬೇಗ ಏನು ಮಾಡ್ತಾರೆ, ಅಸ್ವಸ್ಥರಾಗ್ತಾರೋ. ಯಾಕಂದ್ರೆ ಈ ಸಾಮಾನ್ಯ ಜನ ಇನ್ನುಳಿದ ಬೇರೆ ಬೇರೆ ಕಡೆ ಇರ್ತಕ್ಕಂಥ ಸಾಮಾನ್ಯ ಜನರ ಗತೆ ಅವರಲ್ಲಿ ಅಷ್ಟೊಂದು ರೋಗ ನಿರೋಧಕ ಶಕ್ತಿ ಇಲ್ಲ ಅಂತೇಳಿ ಹೇಳಲಾಗತ್ತೆ. ಆ ಕಾರಣಕ್ಕಾಗಿ ಅವರು ಅಲ್ಲಿಂದ ಬೇರೆ ವಾತಾವರಣಕ್ಕೆ ಬರೋ ಅಂಟ್ಲೇನ ಅವರಿಗೆ ಅಸ್ವಸ್ಥರಾಗ್ತಾರೆ ಅವರೆಲ್ಲ. ಆಗಂಟ್ಲೇನ ಅದರೊಳಗೆ ಆ ವೃದ್ಧ ದಂಪತಿಗಳು ನಿಧನ ಆಗ್ತಾರೋ. ಹೀಗಾಗಿ ಆ ಪೋರ್ಟ್ಮ್ಯಾನ ಸ್ವಲ್ಪ ಹೆದರಿ ಅಲ್ಲಿರ್ತಕ್ಕಂಥ 4 ಜನ ಮಕ್ಕಳನ್ನು ಉಡುಗೊರೆಯನ್ನು ಕೊಟ್ಟ ವಾಪಸ್ ಅದೇ ದ್ವೀಪಕ್ಕೆ ಹೋಗಿ ವಾಪಸ್ ಬಿಡ್ತಾನೆ. ಇದಾದ ನಂತರ ಪೋರ್ಟ್ಮ್ಯಾನ 2ನೇ ಬಾರಿ, ಯಾವಾಗಂದ್ರೆ ಆಗಸ್ಟ್ 27, 1883 2ನೇ ಬಾರಿ ಏನು ಭೇಟಿ ನೀಡಂತಲೇ ಅಲ್ಲಿರ್ತಕ್ಕಂಥ ಜನಾಂಗಕ್ಕೆ ಉಡುಗೊರೆಯನ್ನು ಕೊಟ್ಟು ಭೇಟಿ ಸಂಪರ್ಕ ಸಾಧಿಸಿ ಬರ್ತಾನೆ. ಇದಾದ್ಮೇಲೆ 1885 ಮತ್ತು ವಾಪಸ್ ಜನವರಿ 1887 ಇದ್ರ ಮಧ್ಯದೊಳಗೆ ಪೋರ್ಟ್ಮ್ಯಾನ ಹಲವಾರು ಬಾರಿ ಈ ಒಂದು ಸೆಂಟಿನಲ್ ದ್ವೀಪಕ್ಕೆ ಭೇಟಿ ನೀಡಿ ವಾಪಸ್ ಬಂದಿದ್ದು ಭಾಳಷ್ಟು ಸಾರಿ ಐತಿ. ಇಷ್ಟೆಲ್ಲ ಆದಮೇಲೆ ನಮ್ಮ ಭಾರತ ಸರ್ಕಾರ ಮೊದಲ ಶಾಂತಿಯುತ ಸಂಪರ್ಕವನ್ನು ಸಾಧಿಸ್ತೈತಿ. ಯಾವಾಗತ್ತಂದ್ರೆ ಸೆಂಟಿನಲಿಸ್ ಜನರ ಜೊತೆ
ಮೊದಲ ಶಾಂತಿಯುತ ಸಂಪರ್ಕವನ್ನು ಭಾರತದ ಮಾನವಶಾಸ್ತ್ರೀಯ ಸಮೀಕ್ಷೆ ನಿರ್ದೇಶಕ ಆಗಿರ್ತಕ್ಕಂಥ ತ್ರಿಲೋಕ್ನಾಥ್ ಪಂಡಿತ್ ಮತ್ತು ಮಧುಬಾಲ ಅಂತಕ್ಕಂಥವರ ಒಂದು ಸಹೋದ್ಯೋಗಿಗಳ ಗುಂಪು ಜನವರಿ 4, 1991 ಅಲ್ಲಿ ಪ್ರಯಾಣವನ್ನು ಬೆಳೆಸಿ ಅವ್ರ ಜೊತೆಗೆ ಸಂಪರ್ಕವನ್ನು ಸಾಧಿಸ್ತಾರೋ. ಮೀಡ್ ದ ಫಸ್ಟ್ ವುಮೆನ್ ಟು ಕಾಂಟ್ಯಾಕ್ಟ್ ದ ಸೆಂಟಿನಲ್ಸ್ ಅಂತೇಳಿ ಹೇಳ್ತಾರೋ. ಅಂದರೆ ಅಲ್ಲಿ ಮೊದಲ ಭೇಟಿ ಮಾಡಿರ್ತಕ್ಕಂಥ ಒಬ್ಬ ಹೆಣ್ಣು ಮಗಳು ಸೆಂಟಿನಲ್ಸ್ಗಳನ್ನು ಮಧುಬಾಲ ಮತ್ತು ಫಸ್ಟ್ ಕಾಂಟ್ಯಾಕ್ಟ್ ಅಂತೇಳಿ ಕೂಡ ಹೇಳ್ತಾರೆ ಭಾರತೀಯರದು. ಅವರನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಮೊದಲು ಅವರಿಗೆ ತೆಂಗಿನಕಾಯಿ ಇನ್ನಿತರ ಬೇರೆ ಬೇರೆ ಉಡುಗೊರೆಗಳನ್ನು ನೀಡುವ ಮೂಲಕ ಸಂಪರ್ಕವನ್ನು ಸಾಧಿಸಿರ್ತಾರೋ. ಆದ್ರೆ ಅಲ್ಲಿರ್ತಕ್ಕಂಥ ಜನಾಂಗಗಳ ಭಾಷೆ ಇವರಾಗಿ ಅರ್ಥ ಆಗೋದಿಲ್ಲ ಮತ್ತು ಯಾವುದೇ ರೀತಿ ಪ್ರಗತಿ ಕೂಡ ಕಂಡು ಬರೋದಿಲ್ಲ. ಇದಾದ ನಂತರ ಸಡನ್ನಾಗಿ 1997 ಸೆಂಟಿನಲ್ಸ್ ದ್ವೀಪಕ್ಕೆ ಭಾರತ ಸರ್ಕಾರ ಮತ್ತು ವಾಪಸ್ ನಿಷೇಧವನ್ನು ಹೇರ್ತೈತಿ. ಯಾರೂ ಕೂಡ ಆ ಭಾಗದೊಳಗೆ ಹೋಗಬಾರ್ದು ಅಂಥೇಳಿ. ಇದೇ ರೀತಿ ಒಂದು ಬಾರಿ ಇತ್ತೀಚೆಗೆ ಸುನಾಮಿ ಅಪ್ಪಳಿಸಿದಾಗ ಭಾರತ ಸರ್ಕಾರ ಅಲ್ಲಿರ್ತಕ್ಕಂಥ ಜನಾಂಗಕ್ಕೆ ಏನಾದರೂ ತೊಂದರೆ ಆಗೈತೇನೋ ಅಂತೇಳಿ ಸಮೀಕ್ಷೆ ಮಾಡಬೇಕಂತೇಳಿ ಹೋದಾಗ ಹೆಲಿಕಾಪ್ಟರ್ ಮೂಲಕ ಹೋದಾಗ ಆ ಹೆಲಿಕಾಪ್ಟರ್ ಮೇಲೆ ಅಲ್ಲಿರ್ತಕ್ಕಂಥ ಸೆಂಟಿನಲ್ಸ್ ಜನಾಂಗ ವಾಪಸ್ ಇವ್ರ ಮೇಲೆ ದಾಳಿ ಮಾಡ್ತಾರೆ. ದಾಳಿ ಮಾಡಂಟ್ಲೇನ ಅಲ್ಲಿರ್ತಕ್ಕಂಥ ಜನಾಂಗಕ್ಕೆ ಅವರಷ್ಟು ಸದೃಢವಾಗಿ ದಾಳಿ ಮಾಡ್ತಾರಂದ್ರೆ ಏನೂ ಆಗಿರಲಿಕ್ಕಿಲ್ಲ ಅಂತೇಳಿ ತಿಳ್ಕೊಂಡು ಆ ಹೆಲಿಕಾಪ್ಟರ್ದೊಳಗಿರ್ತಕ್ಕಂಥ ಅಧಿಕಾರಿಗಳು ವಾಪಸ್ ಬರ್ತಾರೋ. ಇಲ್ಲಿ ಸರಿಸುಮಾರು ಅಲ್ಲಿರ್ತಕ್ಕಂಥ ಜನಾಂಗಗಳ ಬಗ್ಗೆ ಜನರ ಬಗ್ಗೆ ಒಂದು ಸಂಖ್ಯೆಯನ್ನು ಅಂದಾಜು ನೋಡಿದ್ರೆ 50ರಿಂದ 400ವರೆಗೂ ಅಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಇರ್ಬೋದು ಅಂತೇಳಿ ಹೇಳ್ತಾರೆ. 2011 ಪ್ರಕಾರ ಒಂದು ಸೆಂಟಿನಲ್ ದ್ವೀಪದೊಳಗೆ ಸೆಂಟಿನಲೀಸ್ ಜನಾಂಗ 10 ಮನೆಯೊಳಗೆ 15 ನಿವಾಸಿಗಳು ಇರ್ಬೋದು ಅಂತೇಳಿ ಒಂದು ಅಂದಾಜು ಮಾಡಲಾಗೈತಿ. ಬಹಳಷ್ಟು ಡೇಂಜರ್ ಆಗಿರ್ತಕ್ಕಂಥ ಒಂದು ಈ ಸೆಂಟಿನಲ್ ದ್ವೀಪದೊಳಗೆ ಸೆಂಟಿನಲ್ಸ್ ಜನಾಂಗ ಬಹಳ ಡೇಂಜರಸ್ ಐತಿ. ಯಾರೂ ಕೂಡ ಅಲ್ಲಿ ಹೋಗೋದಕ್ಕೆ ಪ್ರಯತ್ನ ಮಾಡೋದಿಲ್ಲ ಮತ್ತು ನಮ್ಮ ಭಾರತ ಸರ್ಕಾರ ಅಲ್ಲಿ ಯಾರಿಗೆ ಹೋಗೋದಕ್ಕೆ ಪರವಾನಗಿಯನ್ನು ಕೂಡ ಕೊಡೋದಿಲ್ಲ. ಈ ಸೆಂಟಿನಲ್ಸ್ ಜನಾಂಗಗಳ ಬಗ್ಗೆ ಕೇಳಿ ಈ ಒಂದು ವಿಡಿಯೋ ಇಷ್ಟ ಆದರೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ನಿಮ್ಗೆ ತಲುಪ್ತಾವೆ. ಇಲ್ಲಿವರೆಗೆ ಕೇಳೋದಕ್ಕಾಗಿ ನಿಮಗೆ ಧನ್ಯವಾದಗಳು.